ಉಸ್ತುವಾರಿ ಸಚಿವರು ಪ್ರತೀಪ್ ಸಾರ್ ಅವರು ಜೋಡೆತ್ತುಗಳು ಖಂಡಿತ ಈ ಒಂದು ಚಿಕ್ಕಬಳ್ಳಾಪುರ ಕ್ಷೇತ್ರವನ್ನ ಮಾದರಿ ಕ್ಷೇತ್ರವನ್ನು ಮಾಡ್ತಾರೆ. ಅವರು ಜನರ ಮಧ್ಯೆ ಯಾವ ತರ ಇರ್ತಾರೆ, ಜನರನ್ನ ಯಾವ ತರ ಪ್ರೀತಿಸ್ತಾರೆ, ಜನರಿಗೆ ಯಾವ ತರ ಗೌರವ ಕೊಡ್ತಾರೆ, ಜನರ ಜೊತೆ ಯಾವ ತರ ಬೆರೀತಾರೆ ಅನ್ನೋದು ಖಂಡಿತ ಈ ಒಂದು 10 ತಿಂಗಳಲ್ಲಿ ಗಮನಿಸಿದ್ದೀರಾ. ಮುಂದೆ ಅವರು ಮಾತಾಡ್ತಕ್ಕಂಥ ವಿಚಾರಗಳು ತುಂಬ ವಿಚಾರಗಳೈತೆ. ಸುಮ್ಮನೆ ಯಾರೋ ಆಗದವರು ನಮ್ಮ ವಿರೋಧಿಗಳು 100 ಹೇಳ್ತಾರೆ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಆ ಹುಡುಗ ಒಂದು ಬಡ ಕುಟುಂಬದಿಂದ ಬಂದು ತಂದೆ ತಾಯಿನ ಕಳ್ಕೊಂಡು ಇವತ್ತೆಲ್ಲೋ ಬೇರೆ ಕಡೆ ಕಷ್ಟ ಬಿದ್ದು ವಿದ್ಯಾಭ್ಯಾಸ ಮಾಡಿ ಇವತ್ತು ಆ ಹುಡುಗನೊಂದು ಒಳ್ಳೆಯ ಗುಣದಿಂದ ದೇವರ ಆಶೀರ್ವಾದದಿಂದ ಇವತ್ತು ಚಿಕ್ಕಬಳ್ಳಾಪುರದಲ್ಲಿ ಬರೀ 15 ದಿನಕ್ಕೆ ಶಾಸಕರಾಗಿ ಈ ಒಂದು 10 ತಿಂಗಳಲ್ಲಿ ಜನರ ಪ್ರೀತಿ ವಿಶ್ವಾಸನ ಸಂಪಾದನೆ ಮಾಡೋದು ತಮಾಷೆ ಅಲ್ಲ. ಅಭಿವೃದ್ಧಿ ಈಗಿನ್ನ ಗೆದ್ದು ಅವ್ರು 10 ತಿಂಗಳು ಮಾತ್ರನೇ ಆಗಿರೋದು. ಇವತ್ತು ಅಭಿವೃದ್ಧಿ ಅನ್ನೋದಕ್ಕೆ ಕೊನೆ ಇಲ್ಲ. ಒಂದು ಕಡೆ ಅಭಿವೃದ್ಧಿ ಮಾಡ್ತಾಯಿದ್ರೆ ಇನ್ನೊಂದು ಕಡೆ ಅಭಿವೃದ್ಧಿ ಹುಟ್ಟುತ್ತಾ ಇರ್ತೈತೆ. ಆ ಒಂದು ಅಂಗವಾಗಿ ಇವತ್ತು ಪ್ರತೀಪ್ ಈಶ್ವರ್ ಸಾರು ಇವತ್ತು ಹಳ್ಳಿ ಪ್ರದೇಶಗಳಲ್ಲಿ 45 ಕೋಟಿ ರೂಪಾಯಿಗಳ ಒಂದು ಡಾಬರೀಕರಣ ರಸ್ತೆಗಳನ್ನು ಗುದ್ದಲಿ ಪೂಜೆ ಮಾಡಿದ್ದಾರೆ. ಅದಕ್ಕೀಗ ಕೆಲಸಕ್ಕೆ ಚಾಲನೆ ಕೊಟ್ಟಿದ್ದಾರೆ. ಆ ಕೆಲಸಗಳೀಗ ನಡೀತೈತೆ. ಎರಡನೇದು, ನಮ್ಮ ಮುಸ್ಲಿಮ್ಸು ಕುಲಬಾಂಧವರಿಗೆ ಅವರೊಂದು ಕಾಲೋನಿಗಳ ಅಭಿವೃದ್ಧಿಗೆ 10 ಕೋಟಿ ಅನುದಾನವನ್ನು ತಂದು ಈಗ 10 ಕೋಟಿ ಅನುದಾನವನ್ನು ತಂದಿದ್ದಾರೆ. ಈಗ ಎಲೆಕ್ಷನ್ಗಳ ನಂತರ ಗುದ್ದಲಿ ಪೂಜೆ ಮಾಡಿ ಆ ಒಂದು ಕೆಲಸ ಕಾರ್ಯಗಳು ಸಹ ಆರಂಭ ಆಗ್ತೈತೆ. ಮೂರನೇದು, ಇವತ್ತು ಚಿಕ್ಕಬಳ್ಳಾಪುರ ನಗರ ಪ್ರದೇಶಕ್ಕೆ ಬೈರ್ತಿ ಸುರೇಶ್ ಅಣ್ಣವರ ಸಹಕಾರದಿಂದ ಬೈರ್ತಿ ಸುರೇಶ್ ಅಣ್ಣವರಿಗೆ ತನ್ನ ಕ್ಷೇತ್ರದಲ್ಲಿರ್ತಕ್ಕಂಥ ಒಂದು ಸಮಸ್ಯೆನ ಮನವರಿಕೆ ಮಾಡಿಕೊಟ್ಟು ಇವತ್ತು ತನ್ನ ಒಂದು ನಗರ ಪ್ರದೇಶಕ್ಕೆ 30 ಕೋಟಿ ಅನುದಾನವನ್ನು ತಂದು ಅಭಿವೃದ್ಧಿ ಮಾಡ್ತಕ್ಕಂಥ ಒಂದು ಕೆಲಸಗಳು ಸಹ ಇನ್ನು ಕೆಲವೇ ದಿನಗಳಲ್ಲಿ ಚಾಲನೆ ಕೊಡ್ತಾರೆ. ನಾಲ್ಕನೇದು, ನಮ್ಮ ಉಸ್ತುವಾರಿ ಸಚಿವರಾದಂಥ ಡಾಕ್ಟರ್ MC ಸುಧಾಕರ್ ಅವರು ಪ್ರತೀಪ್ ಈಶ್ವರ್ ಸಾರ್ ಅವರ ಒಂದು ಸಹಕಾರದಿಂದ ಇವತ್ತು ಸ್ಟೇಡಿಯಂನ ವಿನೂತನವಾಗಿ ಈ ಒಂದು ಜಿಲ್ಲೆಯಲ್ಲಿ ಎಲ್ಲಿ ಇರಬಾರ್ದು ಆ ಥರ ಒಂದು ನೀಲನಕ್ಷೆಯನ್ನು ರೆಡಿ ಮಾಡಿ ಅದಕ್ಕೆ ಅನುದಾನವನ್ನು ಸಹ ಒದಗಿಸ್ಕೊಟ್ಟಿದ್ದಾರೆ. ಈ ಎಲೆಕ್ಷನ್ ಆದ ನಂತರ ಆ ಒಂದು ಕೆಲಸ ಸಹ ಆರಂಭ ಆಗ್ತೈತೆ. ಐದನೇದು, ಇವತ್ತು ಕನ್ನಡ ಮತ್ತು ಸಾಹಿತ್ಯ ಭವನ ಸುಮಾರು ವರ್ಷಗಳಿಂದ ನೆನಗುದ್ದಿ ಬಿದ್ದಿತ್ತು. ಆ ಕೆಲಸ ಸುಮಾರು ವರ್ಷಗಳಿಂದ ನಿಂತೋಗಿತ್ತು. ಇವತ್ತು ನಮ್ಮ ಉಸ್ತುವಾರಿ ಸಚಿವರಾದಂಥ ಡಾಕ್ಟರ್ MC ಸುಧಾಕರ್ಣನವರು ಮತ್ತು ಪ್ರತೀಪ್ ಈಶ್ವರ್ ಸಾರ್ ಅವರು ಸರ್ಕಾರದ ಒಂದು ಮಟ್ಟದಲ್ಲಿ ಈ ಒಂದು ವಿಚಾರವನ್ನು ಗಮನಕ್ಕೆ ತಗೊಂಬಂದು ಇವತ್ತು ಅದಕ್ಕೂ ವಿಶೇಷವಾಗಿ ಒಂದು 8 ಕೋಟಿ ರೂಪಾಯಿ ಅನುದಾನವನ್ನು ಮಂಜೂರು ಮಾಡಿಸ್ಕೊಂಬಂದು ಇವತ್ತು ಕೆಲಸ ಸಹ ನಡೀತೈತೆ. ಹಾಗೆ ಹೂವಿನ ಮಾರ್ಕೆಟು ಈ ಒಂದು ಕ್ಷೇತ್ರದಲ್ಲಿ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಬಹಳ ಪ್ರಾಮುಖ್ಯವಾದದ್ದು. ಇವತ್ತು ರೈತರಿಗೆ ಇದು ಬಹಳ ಮುಖ್ಯವಾದದ್ದು. ಇಲ್ಲಿನ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿರ್ತಕ್ಕಂಥ ಜನ ಹೂವು ಬೆಳೀತಕ್ಕಂಥ ವಿಚಾರದಲ್ಲಿ ಅವರು ಈ ಒಂದು ಸುಮಾರು ಸಾವಿರಾರು ಜನ ಹೂವು ಬೆಳೆದು ಅದರಿಂದ ಜೀವನ ಮಾಡ್ತಕ್ಕಂಥ ಜನ. ಇವತ್ತು ಅವ್ರಿಗೊಂದು ಒಳ್ಳೆಯ ಸೂಕ್ತವಾದ ಒಂದು ಮಾರ್ಕೆಟ್ ವ್ಯವಸ್ಥೆ ಬೇಕು ಅಂತ ಇವತ್ತು ಅವರ ಒಂದು ಕಷ್ಟನ ಒಂದು ಅರಿತು ಇವತ್ತು ಚಿಕ್ಕಬಳ್ಳಾಪುರ ಸುತ್ತಮುತ್ತ ಒಂದು ಒಳ್ಳೆಯ ಪ್ರದೇಶವನ್ನು ಹುಡುಕಿ ಇವತ್ತು ಅದ್ರಿಗೂ ಸಹ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರಿಗೆ ಈ ಒಂದು ವಿಚಾರವನ್ನು ಅವ್ರಿಗೆ ಗಮನಕ್ಕೆ ತಗೊಂಬಂದು ಇವತ್ತು ಅದಕ್ಕೂ ಸಹ ಇವತ್ತು ಹೂವು ಮಾರ್ಕೆಟ್ಗೂ ಸಹ ಹಣವನ್ನು ಮಂಜೂರು ಸಹ ಮಾಡಿಸಿದ್ದಾರೆ. ಹಾಗೆ 6ನೇದು, ಇವತ್ತು ಪ್ರತೀಪ್ ಈಶ್ವರ್ ಸಾರು ಗೆದ್ದ ನಂತರ ಸುಮ್ಮನೆ ಇರಲಿಲ್ಲ. ಇವತ್ತು 10 ಆಂಬುಲೆನ್ಸ್ಗಳನ್ನು ಈ ಒಂದು ಕ್ಷೇತ್ರದ ಒಂದು ಬಡ ಜನರಿಗೆ ಕೊಡುಗೆ ಹಾಕ್ಕೊಟ್ರು. ಇವತ್ತು ಎಷ್ಟೋ ಜನ ಶಾಸಕರಾದರು, ಬಂದರು, ಹೋದರು, ಈ ಒಂದು ಕೆಲಸನ ಯಾರೂ ಮಾಡಲಿಲ್ಲ. ಇವತ್ತು ಬಡವರಿಗೆ ಇದು ಬಹಳ ಮುಖ್ಯವಾದದ್ದು. ಆರೋಗ್ಯ ಅನ್ನೋದು ಬಹಳ ಮುಖ್ಯ. ಆರೋಗ್ಯದ ವಿಚಾರದಲ್ಲಿ ವಿಶೇಷವಾಗಿ ಗಮನ ಹೊತ್ತು ಇವತ್ತು ಬಡವ್ರಿಗೆ ಒಳ್ಳೆಯದಾಗಬೇಕು. ನನ್ನ ಒಂದು ಕ್ಷೇತ್ರದಲ್ಲಿ ಜನ ನನ್ನ ಮೇಲೆ ನಂಬಿಕೆ ಇಟ್ಟು ವಿಶ್ವಾಸ ಇಟ್ಟು ಓಟ್ ಹಾಕಿದ್ದಾರೆ, ಅವ್ರ ಋಣನ ತೀರಿಸ್ಕೊಬೇಕು ಅಂತೇಳಿ ತನ್ನ ಸ್ವಂತ ಒಂದು ದುಡ್ಡಿನಿಂದ ಇವತ್ತು 10 ಆಂಬುಲೆನ್ಸ್ಗಳನ್ನು ಖರೀದಿ ಮಾಡಿ ಸಾವಿರಾರು ಜನ ಬಡವರಿಗೆ ಸೇವೆ ಮಾಡಲಿಕ್ಕೆ ಅವರೊಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಹಾಗೇ ಇನ್ನು ಮಾಡೋಂಥ ಕೆಲಸಗಳು ತುಂಬ ಐತೆ. ಇವತ್ತು ಗೆದ್ದಿನ್ನು ಅವ್ರು 10 ತಿಂಗಳಾಗಿರೋದು ಅರ್ಥವಾಯ್ತು. ಇನ್ನೂ 4 ವರ್ಷದ ಮೇಲೆ 2 ತಿಂಗಳೈತೆ. ಮುಂದಿನ ದಿನಗಳಲ್ಲಿ ಇನ್ನೂ ಅಭಿವೃದ್ಧಿ ಮಾಡ್ತಕ್ಕಂಥ ಕೆಲಸಗಳು ಅಭಿವೃದ್ಧಿ ಏನು ಅಂತ ಮುಂದಿನ ದಿನಗಳಲ್ಲಿ ತೋರಿಸ್ತಾರೆ. ಅದ್ರ ಜೊತೆಯಾಗಿ ನಮ್ಮ ಉಸ್ತುವಾರಿ ಸಚಿವರು ಪ್ರತೀಪ್ ಸಾರ್ ಅವರು ಜೋಡೆತ್ತುಗಳು ಖಂಡಿತ ಈ ಒಂದು ಚಿಕ್ಕಬಳ್ಳಾಪುರ ಕ್ಷೇತ್ರವನ್ನು ಮಾದರಿ ಕ್ಷೇತ್ರವನ್ನು ಮಾಡ್ತಾರೆ. ಎಲ್ಲಕ್ಕೂ ಒಂದು ಕಾಲಾವಕಾಶ ಬೇಕಾಗ್ತೈತೆ. ಮಗು ಹುಟ್ಟುತ್ತಾನೆ ದೊಡ್ಡದಾಗೋದಿಲ್ಲ. ಮಗು ಹುಟ್ಟಿದ ನಂತರ ಓಡಾಡಬೇಕಾದ್ರೆ 9 ತಿಂಗಳು ಬೇಕು. ಅದೇ ರೀತಿ ಪ್ರತೀಪ್ ಈಶ್ವರ್ ಅವರ ಅಭಿವೃದ್ಧಿ ಏನು ಅಂತ ಇವತ್ತಲ್ಲ ಮತ್ತೊಂದು ಬಾರಿ ನಿಮ್ಮ ಹತ್ರ ಮತ ಕೇಳಲಿಕ್ಕೆ ಬರ್ತಾರೆ. ಆವತ್ತು ನೀವು ಬೇಕಾದರೆ ಕ್ವಶನ್ ಮಾಡ್ಬೋದು. ಅವ್ರಿಗಿನ್ನೂ ಅವ್ರಿಗೆ 4 ವರ್ಷದ ಮೇಲೆ 2 ತಿಂಗಳೈತೆ. ಅದನ್ನು ನೀವು ಇನ್ನೂ ಕಾದು ನೋಡಬೇಕಾಗ್ತೈತೆ. ದಯವಿಟ್ಟು
ಇದ್ರ ಬಗ್ಗೆ ಬೇರೆಯವರು ಮಾತಾಡ್ತಕ್ಕಂಥ ಒಂದು ಮಾತುಗಳಿಗೆ ದಯವಿಟ್ಟು ಜನರು ಕಿವಿ ಕೊಡಬಾರ್ದು. ಪ್ರದೀಪ್ ಈಶ್ವರ್ ಏನು ಅಂತ ನೀವು ಹತ್ತಿರದಿಂದ ನೋಡಿದ್ದೀರಾ. ಅವರು ಜನರ ಮಧ್ಯೆ ಯಾವ ಥರ ಇರ್ತಾರೆ, ಜನರನ್ನ ಯಾವ ಥರ ಪ್ರೀತಿಸ್ತಾರೆ, ಜನರಿಗೆ ಯಾವ ಥರ ಗೌರವ ಕೊಡ್ತಾರೆ, ಜನರ ಜೊತೆ ಯಾವ ಥರ ಬೆರೀತಾರೆ ಅನ್ನೋದು ಖಂಡಿತ ಈ ಒಂದು 10 ತಿಂಗಳಲ್ಲಿ ಗಮನಿಸಿದ್ದೀರಾ. ಮುಂದೆ ಅವ್ರ ಪ್ರಾಣ ಇರೋ ತನಕ ಜನರ ಮಧ್ಯೆ ಹೀಗೆ ಇರ್ತಾರೆ. ನಿಮ್ಮೆಲ್ಲರ ವಿಶ್ವಾಸನ, ಪ್ರೀತಿನ, ನಂಬಿಕೆಯನ್ನು ಉಳಿಸ್ಕೊಳ್ತಾರೆ ಅಂತ ನಾನು ಹೇಳ್ತಾ, ಹಾಗೆ ಈ ಬಾರಿ ನಡೆಯಲಿರುವ ಚಿಕ್ಕಬಳ್ಳಾಪುರ ಲೋಕಸಭಾ ಚುನಾವಣೆಯಲ್ಲಿ 26ನೇ ತಾರೀಕು ಮತದಾನ ಮಾಡಬೇಕು. ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿರ್ತಕ್ಕಂಥ ಎಲ್ಲ ಜನರಲ್ಲಿ ನಾನು ತಲೆಬಾಗಿ ಕೈ ಮುಗಿದು ನಾನು ಬೇಡ್ಕೊಳ್ತಾ ಇದ್ದೀನಿ. ರಕ್ಷಾರಾಮಯ್ಯನವರು ತುಂಬ ಬುದ್ಧಿವಂತರಿದ್ದಾರೆ, ಗುಣವಂತರಿದ್ದಾರೆ, ಸಂಸ್ಕಾರವಂತರಿದ್ದಾರೆ. ಅವರೊಂದು ಕುಟುಂಬಕ್ಕೆ ಒಂದು ಒಳ್ಳೆಯ ಹಿನ್ನೆಲೆ ಐತೆ. ಇವತ್ತು ಅವ್ರದ್ದು MS ರಾಮಯ್ಯ ಒಂದು ಆಸ್ಪತ್ರೆ ಐತೆ. ಈ ಭಾಗದಲ್ಲಿ ಜನರನ್ನ ಅವ್ರನ್ನ ಕೈ ಹಿಡಿಬೇಕು. ಅವ್ರನ್ನ ಅತಿ ಹೆಚ್ಚಿನ ಮತಗಳಿಂದ ಗೆಲ್ಲಿಸ್ಕೊಟ್ಟು ಡೆಲ್ಲಿಗೆ ಅವ್ರನ್ನ ಕಳಿಸ್ಕೊಡ್ಬೇಕು. ಕಳಿಸ್ಕೊಟ್ಟಿದ್ದೆ ಆದರೆ ಪ್ರದೀಪ್ ಈಶ್ವರ್ ಸಾರು, ರಕ್ಷಾರಾಮಯ್ಯ ಸಾರು, ನಮ್ಮ ಉಸ್ತುವಾರಿ ಸಚಿವರು ಒಟ್ಟಿಗೆ ಸೇರಿ ಈ ಒಂದು ಚಿಕ್ಕಬಳ್ಳಾಪುರ ಕ್ಷೇತ್ರನ ಮತ್ತಷ್ಟು ಅಭಿವೃದ್ಧಿ ಮಾಡಲಿಕ್ಕೆ ಸಾಧ್ಯ ಆಗ್ತೈತೆ. ಅದಾಗಬೇಕಂದ್ರೆ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಎಲ್ಲ ವರ್ಗದ ಜನ ಈ ಬಾರಿ ಕಾಂಗ್ರೆಸ್ ಪಾರ್ಟಿಗೆ ಮತ ನೀಡಬೇಕು. ನಮ್ಮ ಒಂದು ಗುರುತು ಹಸ್ತದ ಗುರುತಿಗೆ ಅತಿ ಹೆಚ್ಚಿನ ಮತಗಳನ್ನು ಹಾಕಿ ರಕ್ಷಾರಾಮಯ್ಯನವ್ರನ್ನ ಗೆಲ್ಲಿಸ್ಕೊಡ್ಬೇಕು ಅಂತ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿರ್ತಕ್ಕಂಥ ಎಲ್ಲ ಮತ ಬಾಂಧವರಲ್ಲಿ ಕಳಕಳಿಯ ಮನವಿ.